ಮೊದಲು ಪಾಠ ಶಾಲೆ ಹಾ ಹಾ ಜನನಿಯತ್ತ ಗುರು ಗುರು ಜನನಿಯಿಂದ ಶಾಲೆ ಕಲಿತ ಮಕ್ಕಳು ಧನ್ಯರು 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 ಅಂತ ಹೇಳಿದ್ರು. ಹೌದಾ ಅಂದ್ರ ಮಗನ ಜಗತ್ತದೊಳಗ ತಾಯಿ ಅನ್ನಕ್ಕಿ ಬಾಳ ದೊಡ್ಡಾಕಿ ಅಂತೇಳಿ ಹೇಳ್ಯಾರ. ಮಲ್ಲಣ್ಣ ಆ? ಮಾಸ್ತರ್ ತಲಿಗಿಲಿ ಕೆಟ್ಟದ ನೋಡ ಈ ಕಡೆ ನನ್ನ ಕಡೆ ಮಾತಾಡೋ ಮಗನ. ಎಲ್ಲ ಮಾಸ್ತರ್ ತಲಿಗಿಲಿ ಕೆಟ್ಟದ ಅಂತಿಲ್ರ ಜಗತ್ತದೊಳಗ ತಾಯಿ ದೊಡ್ಡಕ್ಕಿ ಅಂತೇಳಿ ವೇದ ಪ್ರಮಾಣ ಮಾತುಗಳು ಹೇಳ್ತಾವ. ಹೌದು ನೀವು ಬೇಕಾದ ಹೇಳ್ರಿ. ಎಂತ ನಮಗ ತಾಯಿ ಅನ್ನಕ್ಕೆ ಹೊಟ್ಟೆ ಶ್ರೇಷ್ಠ ಇಲ್ಲಪ್ಪ, ಅಂತ ಯಾರು ಶ್ರೇಷ್ಠ? ಹ್ಯಾಂತ ಅನ್ನಕ್ಕೆ ಬಹಳ ಶ್ರೇಷ್ಠ ನನಗ. ಮಲ್ಲಪ್ಪಣ್ಣ ಇವ್ನ ಯಾರು ತಿಳಿಯನೋ ಒಲಿ ಗಡಿಗೆ ಮಗನ ಹಾ ಜಗತ್ತದೊಳಗ ತಾಯಿನೇ ಶ್ರೇಷ್ಠ ಅಂತ ನಾ ಹೇಳವಿದ್ದೀನಿ. ಹೌದಾ ಹ್ಯಾಂತ ಹೆಂಗ ಶ್ರೇಷ್ಠ ಕೇಳ್ರಿ. ಅದಕ್ಕೆ ಜಗತ್ತದೊಳಗ ಹ್ಯಾಂತ ಹೆಂಗ ಶ್ರೇಷ್ಠ ಅಂತ ನೀ ಹ್ಯಾಂತಿನೇ ಶ್ರೇಷ್ಠ ಆಕತಿ. ಹೌದು ಅಂದ್ರ ಜಗತ್ತದೊಳಗ ಹ್ಯಾಂತ ಹೆಂಗ ಶ್ರೇಷ್ಠತಿ ಹೆಂಗ ಶ್ರೇಷ್ಠ ಕೇಳ್ರಿ. ಹೇಳಲ್ಲ ಇವತ್ತು ಹಾಡ್ಕಿ ಬಂದೆವು, ಬಂದಿ ಅರಿವೆಲ್ಲ ಹೊಲಸಾಕವ್ ಬಂಡಾರ ಹಚ್ಚಿ ಬಂಡಾರ ಹಚ್ಚಿ ಹೊಲಸಾಗ್ತಾವ, ಗುಲಾಲ್ ಹಚ್ಚಿ ಹೊಲಸಾಗ್ತಾವ, ಗಾಡಿ ಮೇಲೆ ತಿರುಗಾಡಿ ಧೂಳು ಬಡ್ದು ಹೊಲಸಾಗ್ತಾವ, ಹೊಲಸಾಗಿ ಆಗ್ಯಾವ. ಆಗ್ಯಾವ್ರಿಪ್ಪ. ಮತ್ತೆ ಹ್ಯಾಂತ ಮನಿ ಹೋದ ಕೂಡ ಅರಿವಿ ಒಗದಾಕ ಖ್ಯಾಂತಿ, ಹಾ. ಊಟಕ್ ಕೂಡ ಖ್ಯಾಂತಿ, ಹಾ. ಜಳಕ ಮಾಡ್ಸಕ್ ಖ್ಯಾಂತಿ, ಯಾಕ? ಜಳಕ್ ನೀರ್ ಇಡ್ಸಕ್ ಖ್ಯಾಂತಿ. ಜಳಕ ನಿನಗ್ ಮಾಡಕ್ ಬರುದಿಲ್ಲ. ಹೌದು ಡುಬ್ನ್ಯಾಗ ಕೈ ಹೋಗಂಗಿಲ್ಲಪ್ಪ, ಡುಬ್ ತಿಕ್ತಾಳು. ಹ್ಯಾಂತಿ ಹ್ಮ್ ಅದಕ್ಕೆ ಶ್ರೇಷ್ಠ ಹ್ಯಾಂತಿ. ಮತ್ತ ಹಾಡ್ಕಿ ಬರಾಗ ಹಾ ಮಾಮ ಟಾಟಾ ಅಂತ ನನ್ ಹ್ಯಾಂತಿ, ಅದಕ್ಕೆ ಶ್ರೇಷ್ಠ ಅಂತೀನ. ಲಗುಟ್ ಹೊಳಿ ಬರ್ಲಿಲ್ಲ ಅಂದ್ರ ಮತ್ತ ಬೂಟ ಅಂತ ಹೇಳ್ಯಾಳಪ್ಪ. ಕೇಳ್ಯಾಳ. ಹ್ಮ್ ಅದಕ್ಕೆ ಜಗತ್ತದೊಳಗೆ ಹ್ಯಾಂತಿ ಶ್ರೇಷ್ಠ. ಹಾ ತಮ್ಮ ಇದು ಡೊಳ್ಳಿನ ಶಿವಸ್ಥಾನ ಸತ್ಸಂಗ. ಹೌದು ಜಗತ್ತದೊಳಗ ಮಗನ ತಾಯಿ ಶ್ರೇಷ್ಠದ, ಹೌದು 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 ಹ್ಯಾಂತಿ ಕನಿಷ್ಠದ. ಹೌದು ಅದೇ ಹಂಗ. ಹ್ಯಾಂತಿಗೆ ಶ್ರೇಷ್ಠ ಅನ್ಲಿಕ್ಕೆ ಹೋಗ್ಬೇಡ. ಹಾ ಮಣಿಯ ಮೊದಲು ಪಾಠ ಶಾಲೆ ಅಂತ ಯಾಕಂದಾರ ಕೇಳಿದ್ರ, ಯಾಕಂದಾರಿಪ್ಪ ನೀನ್ ಕಲೀಲಿಕ್ಕೆ ಹೋಗುದು ಶಾಲೆ ಇನ್ನೂ ಲೇಟ್ ಅದ 6-7 ವರ್ಷಕ್ಕ. ಹೌದು ಬರೇ ಮೊದಲು ಮಾಮ ಅಂತ ತೋರಿಸಿದಕ್ಕೆ ತಾಯಿ, ತಂದೆ ಅಂತ ತೋರಿಸಿದಕ್ಕೆ ತಾಯಿ, ಅಣ್ಣ ಅಂತ ತೋರಿಸಿದಕ್ಕೆ ತಾಯಿ, ಹೌದು ನಿನ್ನ ಹೊಲಸಂದಕ್ಕೆ ತಾಯಿ, ಹಸನ ಇಂದಕ್ಕೆ ತಾಯಿ, ಹಾ ಹಾ ತನ್ನ ಎದೆ ಹಾಲು ಹೆಂಗ ಮಾಡ್ಯಾಳ ಅಂತ ಕೇಳಿದ್ರ, ಹೆಂಗ್ರಿಪ್ಪ ತನ್ನ ರಕ್ತ ಒಯ್ದು ಹಾಲು ಮಾಡಿ ನಿನಗೆ ಉಣಿಸಿ ಉಣಿಸಿ ಲಾಲಿ ಹಾಡಿ ಜೋಗುಳು ಹಾಡಿದಕ್ಕೆ ತಾಯಿ, ಜಗತ್ತದೊಳಗೆ ತಾಯಿ ದೊಡ್ಡಕ್ಕಿದಾಳಂತ ಹೇಳಿ ಹೌದಾ ಕವಿ ಒಂದು ಹಾಡು ಮಾಡ್ಯಾನ. ಏನ ಮಾಡ್ಯಾರ್ರಿಪ್ಪ? ಕವಿ ಬರೆದಿಟ್ಟಾನ ಹಾಡ, ಏನಂತ ಹೊಟ್ಟೆ ಹಾಡು ಮುಳುಗಬಾರ್ದಂತ ಹೇಳಿ ಹೇಳಿ. ಜಗತ್ತದೊಳಗೆ ಎಲ್ಲಾನು ಸಿಗ್ತದ. ಹೊಳ್ಳಿ ಕರೆ ಹಾ ಹಾ ಸಿಗ್ತದಿಲ್ರಿ. ಹೌದು ಕಳೆದಿರ್ತಕ್ಕಂಥ ಆಸ್ತಿ ಹೊಳ್ಳಿ ಗಳಿಸಬಹುದು, ಗಳಿಸಬಹುದು. ಕಟ್ಟಿದ ಮನಿ ಬಿಟ್ರೆ ಹೊಳ್ಳಿ ಗಳಿಸಬಹುದು, ಹೌದಾ ಬೆಕ್ಕಾದ ಹೊಳ್ಳಿ ಗಳಿಸಬಹುದು. ಹೌದಾ ಕಳೆದು ಹೋಗಿರ್ತಕ್ಕಂಥ 2 ಮುತ್ತ ತಾಯಿ ತಂದೆಗೆ ಗಳಿಸಕ್ ಆಗುದಿಲ್ಲ ಅಂತ ಹೇಳಿ ಹೇಳಿ. ಕವಿ ಹೆಂಗೆ ಬರ್ದಾನ, ಹೆಂಗ್ರಿಪ್ಪ? ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಜಗದಲ್ಲಿ ಕಾಣೋ, ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಜಗದಲ್ಲಿ ಕಾಣೋ, ಹಣದ ತಾಯಿನ ಕಳ್ಕೊಂಡ ಮೇಲೆ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಮಗನ ಹಾಡಬೇಡ, ಹೌದು ಕೇಳಿಲ್ಲ ವಿಷಯ. ಹೆಂಗ್ರಿಪ್ಪ? ನಮ್ಮ ಅವ್ವಗಳಿಗೆಲ್ಲ ಹೆಂಗತ್ ಕೇಳಿದ್ರ, ಹೆಂಗ ತಾಯಿ ಇದ್ರನ ತವರೂರ್ ಅತ್ತೇವ, ಹೌದಾ ತಾಯಿ ಇರ್ಲಾರ್ದ ಮನಿ ತವರೂರಲ್ಲ, ಮಧ್ಯಾಹ್ನದ ಬಿಸಿಲಿದ್ದಂಗ ಅಂತ ಹೇಳ್ಯಾರ. ಹಾ 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 ನೋಡ್ರಿ ಹುಚ್ಚ ಹ್ಯಾಂಗ್ ಹೆಚ್ಚ ಅನ್ನಕತ್ತಾನೆ, ಹೆಂಗ್ ಹೆಚ್ಚ ಮಾಡ್ತಾನ ನೋಡ್ರಿ. ಹೌದು. ಬರೀ ಗುರುಗಳೆಲ್ಲ ದೊಡ್ಡ ದೊಡ್ಡವ್ರೆಲ್ಲ ಬರೀ ತಾಯಿ ಮ್ಯಾಗ ಅಟ್ಟೆ ಬರ್ದಾರನಪ್ಪ, ಎಂತ ಹ್ಯಾಂತಿ ಮ್ಯಾಗೂ ಬರ್ದಿಟ್ಟಾರ ಕೇಳ್ರಿ. ಹೆಂಗ ಬರ್ದಾರ? ಹಿಡಿಯಲೇ ಡಗ್ಗ ತುಕ್ಯ ಏ ಮಾಡ್ಕೊಂಡ ಹೆಂಡತಿ ತೀರಿವಾದನೆಲ್ಲ ಮರಳಿ ಬರುವಳೇನೋ, ಯವ ಮರಳಿ ಬರುವಳೇನೋ, ಮತ್ತೊಂದು ತಿಂಗಳ ಇನ್ನೊಂದ ತರ್ತೀರಂದ್ರ ಮಕ್ಕಳು ಬೀಳ್ತಾರೇನೋ, ತುಕ್ಯ ಮಕ್ಕಳು ಬಿಡ್ತಾರೇನೋ, ಮಾಸ್ತರ ಮಕ್ಕಳು ಬಿಡ್ತಾರೇನೋ. ಮಗನ ಹ್ಯಾಂತಿ ಸಲುವಾಗಿ ಹೇಳ್ತೀವಿ ಅಂದ್ರೆ ಹ್ಯಾಂತ ಈ ತುಂಬಿದ ಸಬದಾಗ ತ್ರಾಸ ಆಗ್ತದ ಯಪ್ಪ. ಮಗನ ಒಂದು ಗುರುವಿಗೆ ಗುಲಾಮ ಆಕರೆ ಹ್ಯಾಂತಿಗೆ ಗುಲಾಮ ಆಗಬೇಡ. ಹೌದಾ ಇಲ್ಲಿ ಹೇಳೋದಾದ ವಿಷಯ ಏನ್ರಿಪ್ಪ ಅದು? ಜಗತ್ತದೊಳಗ ನೀ ಹ್ಯಾಂತಿ ಶ್ರೇಷ್ಠ ಅಂತ ಹೇಳಿ ಹಾ ಮಾಡ್ಕೊಂಡ ಹೆಂಡತಿ ತೀರಿದ ಮೇಲೆ ಮರಳಿ ಬರುವೇಳೇನೋ, ಹೌದಾ ಮತ್ತೊಂದ ಹೆಂಡತಿನ ಆಗಬೇಕಂದ್ರ ಮಕ್ಕಳ ಬಿಡುವರೇನೋ ಹೌದು ಹೌದು ಅತ್ತ ಹಾಡಕತ್ತಿ. ಹಾ ಮಗನ ಈಗೀಗ ಗೌರ್ಮೆಂಟ್ ರೂಲ್ಸ್ ಕಡಿಮೆ ಆಗ್ಯಾದ. ಹಾ 1 ಮಾಡ್ಕೋ ನಡೀತೈತಿ, 2 ಮಾಡ್ಕೋ ನಡೀತೈತಿ, 3 ಮಾಡ್ಕೊ ನಡೀತೈತಿ. ಹಾ ಇಸ್ಲಾಂ ಧರ್ಮದಾಗಂತ ಲೆಕ್ಕ ಇಲ್ಲ. ಹೌದು ಮಾಸ್ತರ್, ಯಾರ್ದಾರ ತಲೆ ಕೆಡ್ಸಿರಿ ನೀವು? ಯಾರದ ಅಲ್ಲ ಹ್ಯಾಂತ ಸತ್ರ 1 ಅಲ್ಲ 2 ಅಲ್ಲ 3 ಅಲ್ಲ 10 ತರಾಕ್ ಬಂದಿತ್ತು. 4 ತರಕ್ ಬರ್ತೈತಿ. ಕರೆ ಪೈಲ ಗಾಡಿ ಬಂದಂಗೆ 2ನೇ ಗಾಡಿ ಬರ್ತೈತೆ ಅಂತ ಹೇಳ ಮಾಸ್ತರ್ ನೀನು. ತುವಾ
ಹಂಗ ಕ್ಯಾ ನಗತಾ ನೋಡಿ ಇವ. ಅಂದ್ರ ನಿನ್ನ ಪಾಲಿಗೆ ಹೆಣ್ತಿನೇ ಶ್ರೇಷ್ಠ. ಹೌದು, ಹೊಟ್ಟೆ ಹ್ಯಾಂತಿನ ಬಿಟ್ಟು ಕೂಡ ಅಲ್ಲ. ನೀತಿಗನ ಎಬ್ಬಿಸಿ ಕೇಳ್ರಿ. ಏ ಹುಚ್ಚ, ಹ್ಯಾಂತಿ ಬಹಳ ದೊಡ್ಡಕ್ಕಿದಾಳ ಪ್ರಮಾಣದಿಂದ ಹೇಳು. ಹಾ, ಇನ್ನು ಕೊನೆ ಮಾತ ಬರೀ ಹ್ಯಾಂತಿ ನಮ್ ಇಲ್ಲಿ ಕೇಳು. ನನ್ನ ಕೇಳ ಮೊದಲ. ಹಾ, ಹ್ಯಾಂತಿ ನಮ್ ಕೊಂದಿದ್ದಕ್ಕೆ ನನ್ನ ಶರೀರ ನೋಡ್ಯಪ್ಪ ಹೆಂಗೈತಿ ಜಿಮ್ಮು ಬಾಡಿ. ಜೋತ್ ಬಿದ್ದ ಗಿಡಕ್ಕೆ ಹಲ್ಲಿಗೆ ಇದೆ. ಅದಕ್ಕೆ ಹೇಳ್ಯಾರ ಮಗನ ಯಾವಾಗಳ್ರ ಏನಂತ್ರಿಪ್ಪ? ಇವನು ಫೋಕಸ್ ಸೊಟ್ಟ ಹೆತ್ತುಗುಡುದಿಲ್ಲ. ಹಾ, ಈಚೆ ಕಡೆ ಇವಂದೈತಿ, ಈಚೆ ಕಡೆ ಶಂಕರಣ್ಣಂದೈತು. ಕಾರ್ಯಕ್ರಮ ಮಂಗಲ್ ಆಗುತ್ತಾನ. ಹೌದಾ? ಫೋಕಸ್ ಬೆಳಕ ಕೆಡು ಗುಡುದಿಲ್ಲ. ಹೊಟ್ಟೆ ನಾನು ಹ್ಯಾಂತಿನ ಬಿಟ್ಟು ಕೊಡುದಲ್ಲ. ನಮ್ಮ ಹಿರಿಯರು ಹೇಳ್ಯಾರ, ಏನ್ ಹೇಳಾರು? ಸತ್ಯದ ಮಾತು ನೋಡ್ರಿ. ಹಾ, ಹ್ಯಾಡ್ತಿ ಕೊಟ್ಟಿದ್ದು ತುಪ್ಪ ರೊಟ್ಟಿ, ಏನೋ ತುಪ್ಪ ರೊಟ್ಟಿ. ತಾಯಿ ಕೊಟ್ಟಿದ್ದು ಉಪ್ಪ ರೊಟ್ಟಿ. ಹೌದಾ? ಉಪ್ಪು 8 ರೂಪಾಯಿ ಕಿಲೋ ಐತಿ, ತುಪ್ಪ 8 ರೂಪಾಯಿ ಕಿಲೋ ಐತಿ ಮಗನ. ಉಪ್ಪು 10 ರೂಪಾಯಿ ಅದಪ್ಪ, ತುಪ್ಪ 200 ಅದಪ್ಪ. ಏಯ್, 1000 ಕೊಟ್ರು ತುಪ್ಪ ಕೆಜಿ ಸಿಗಂಗಿಲ್ಲ. 10 ರೂಪಾಯಿಗೆ ಉಪ್ಪು ಬರ್ತೈತಿ. ಹಾ, ಕರೆ ತಾಯಿ ಕೊಟ್ಟಿದ್ದು ಉಪ್ಪ ರೊಟ್ಟಿ. ಉಪ್ಪ ರೊಟ್ಟಿ 10 ರೂಪಾಯಿ ಆಯ್ತು. ಹ್ಯಾಡ್ತಿ ಕೊಟ್ಟಿದ್ದು ತುಪ್ಪ ರೊಟ್ಟಿ ಸಮಾಗಂಗಿಲ್ಲ ಅಂದಾರ ಹಿರಿಯರು. ಯಾಕ್ರಿ? ಇವ್ ಹೆಂಗ ಮಗ ಹೆಂಡ್ತಿ ಹೆಚ್ಚು ಮಾಡಾಕತ್ತಾನ. ಅದಕ್ಕ ಹಾ, ತಾಯಿ ನೋಡುವವಳು ಮಗನ ಹೊಟ್ಟೆಗಾಗಿ, ಹೊಟ್ಟೆಗಾಗಿ. ಹೆಂಡತಿ ನೋಡುವವಳು ಮಗನ ಟೆಜೋರಿ ಒಳಗಿನ ಗಂಟಿಗಾಗಿ. ಹೌದು, ಗಂಟಿಗಾಗಿ. ಹಂಗಂತೇಳಿ ಹೇಳ್ಯಾರ ಮಗನ. ನಮ್ಮ ತಾಯಿದು ತುಪ್ಪ ರೊಟ್ಟಿಗೆಲ್ಲ ಉಪ್ಪ ರೊಟ್ಟಿಗೆ ಹೊಂದಿಸ್ಯಾರ. ಹೌದು ಹೌದು ಹೌದು. ನಿನ್ನ ಹೆಂಡತಿದು ತುಪ್ಪ ರೊಟ್ಟಿಗೆ ಹೊಂದಿಸಿದ್ರು ಕೂಡ ಸರಿಯಾಗಿಲ್ಲ, ಸಮ ಆಗುದಿಲ್ಲ. ಅದಕ್ಕೆ ನಮ್ಮ ತಾಯಿ ಜಗತ್ತದೊಳಗ ದೊಡ್ಡಕ್ಕಿದ್ದಳು. ಕೊನೆ ಮಾತು ಪ್ರಮಾಣದ ಮಾತು ಹೇಳಿ ಹೇಳಿ ಇಲ್ಲಿ ಎಲ್ಲೆತ್ತ ಕೇಳಿದ್ರ, ಹಾ, ಉಂಬ್ರಾಣಿ ಗ್ರಾಮದಲ್ಲಿ ಹುಟ್ಟಿ ಜಗತ್ತ ತಿರುಗಾಡಿ ನಮ್ಮ ಉಂಬ್ರಾಣಿ ದೇವು ಒಳ್ಳೆಯ ಖ್ಯಾತ ಕಲಾವಿದ ಸಂಗೀತಗಾರನಾಗಿ ಅದಾನಂತೇಳಿ ಹೆಸರಾಗಬೇಕಾದ್ರ ಹೌದು ಜಗಕ್ಕ ಕೆಲವೊಂದಿಷ್ಟೆಲ್ಲ ಮ್ಯಾಳಗಳಲ್ಲಿ ಎಷ್ಟು ಇದ್ರ ಹಚ್ಚಿ ಮಾತಾಡ್ಬೇಕಾದ್ರ ಏನ ಕರೆ ಕರೆ ತಾಯಿ ಎದೆ ಹಾಲು ಉಂಡ ದೊಡ್ಡವಾಗಿಯೋ. ಇನ್ನೇನ ಮುಂದಿನ ಹೇಳಂಗಿಲ್ಲ, ಮುಂದಿನ ಹೇಳಿಲ್ಲ. ಮತ್ತ ಏನ ನಿನ್ನ ಹೆಂಡತಿ ಹಾಲು ಉಂಡಿ ಯಾರು ಕುಡ್ದು ಸತ್ಯ ಹೇಳಿಲಿ, ಯಾರು ಕೇಳಬೇಡ. ಇವ್ ಹೇಳಾತ ನೋಡ್ರಿ, ಕರಿ ಎಮ್ಮೆ ಹಾಲು ಕೊಡ್ತಾನತ್ ನೋಡ್ರಿ. ನೀ ಕರಿ ಎಮ್ಮೆ ಹಾಲು 2 ದಿವಸ ಕುಡ್ದಿ, 5 ದಿವಸ. ಮತ್ತ ಮುಂದೆ ಯಾರು ಕುಡ್ದಿ? ನಾ ಮುಂದೆ ಅಪ್ಪ ಕರೆ ಹೇಳಿ, ಇದು ಶಿವಸ್ಥಾನ, ಇದು ಶಿವಸ್ಥಾನ ವಡ್ಡಿ ಒಳಗ. ನಾ ಕರೆನ ಹೇಳ್ತಾನಪ್ಪ. ಹುಟ್ಟಿದ 3 ದಿನ ನನಗ್ ಸಕ್ಕರೆ ನೀರ್ ಹಾಕ್ಯಾರ ನೋಡ್ಯಪ್ಪ. ಮುಂದ ನಂದಿನಿ ನಂದಿನಿ ಪಾಕೆಟ್ ಹಾಲು 3 ದಿನ ಬಾಟ್ಲದ ಹಾಕ್ಯಾರಪ್ಪ ನನಗ್ ಮುಂದ. ಒಟ್ಟು ತಾಯಿ ಹಾಲು ಕುಡ್ದಿಯೋ ಅಥವಾ ಇಲ್ಲೋ, ಏನ್ ಹೆಂಡತಿ ಹಾಲು ಕುಡ್ದಿಯೋ ಅಂತ ತಾಯಿ ಹಾಲು ಸತ್ಯ ಹೇಳ ಮಗನ. ಮಾಸ್ತರ ನೀ ಇಟ್ಟ ಬಿಗಿ ಹಚ್ಚಿ ಕೇಳಾಕತ್ತಿ ಅಂದ್ರೆ ನಾ ಒಂದು ಮಾತು ಹೇಳ್ತಾನೆ ಕೇಳಿಲ್ಲ. ಹೇಳ ಕರೆ ಕತ್ತು ಪಾಡ ಹೇಳ್ತಾನೋ. ನಾನು ಹ್ಯಾಂಗ ಮೇಲೆ ಹಾಲು ಕುಡ್ದಿನ ಮತ್ತೆ ಇದೇನು ಚೀಜ ಕೇಳ್ರಿ, ನೀವು ಮುಂದೆ ಹೇಳ್ತೀನಿ ಅದಕ್ಕ. ಅಲ್ಲೋ, ಜಗತ್ತದೊಳಗೆ ಎಲ್ಲ ನಾವು ತಾಯಿ ಹಾಲು ಕುಡ್ದವ್ರು ಇದ್ದೀವು. ನೀ ಹೆಂಗೆ ಹೆಂಡತಿ ಹಾಲು ಕುಡ್ದಿ ಮಗನ? ಸಣ್ಣವಿದ್ದಾಗ ಹೆಂಗ್ ಕುಡ್ದಿ? ನಮ್ಮ ಅವನವನು ನಿಮ್ಮ ಅವ್ವನವನು ಅದಪ್ಪ ಫಸ್ಟ್ನೇ ಗಾಡಿ ನಂದದು. ಈಗ ಮಾಡ್ಕೊಂಡ್ 2 ಮಕ್ಕಳು ಹಡ್ದಿದ್ದು 2ನೇದು ಸರ. ನೀವು ಹಾಲು ಕುಡ್ದಲ್ರಿ, ಗೊಡ್ಡ ಮಲ್ಲಿನ ಕುಡ್ದಂತ ಅಂತಾನ್ರಿ. ಹಿಂಗ ಮಾಡಿ ಮಗನ. ಕರೆ ಜಗತ್ತದೊಳಗ ತಾಯಿ ಹೆಂಗ ದೊಡ್ಡಕ್ಕೆದಾಳ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ತಾಯಿ ಅಂತ ಅಗಾಧವಾದ ವಸ್ತು ಭೂಮಿ ಮೇಲೆ ಇನ್ನೊಂದು ಯಾವ್ದಿಲ್ಲ ಅಂತ ಹೇಳಿ ಧರ್ಮರಾಜ ಯುಕ್ಷುಕ ಉತ್ತರ ಕೊಟ್ಟಂತ ಹೇಳಿ 4 ಮಂದಿ ತಮ್ಮಂದಿರು ಎದ್ದು ಬಂದಾರ ಮಗನ. ಜಗತ್ತದೊಳಗ ತಾಯಿ ದೊಡ್ಡಕ್ಕೆದ. ಹೌದ್ ಹೌದ್ ಹೌದೇವು. ಆದ್ರೂ ಜಗತ್ತದೊಳಗ ತಾಯಿನಿ ಹಾಲು ಕುಡ್ದಿಯೋ ಅಥವಾ ಇಲ್ಲೋ? ಜರ ನೀತಿಗನಾಗಿ ತುಸು ಕುಡ್ದಿರಬೇಕಪ್ಪ. ಹಂಗ ಹೇಳ್ಬೇಡ, ಕರೆ ಕರೆ ಕುಡ್ದಿಯೋ ಅಥವಾ ಇಲ್ಲೋ? ಕುಡ್ದಿವಪ್ಪ, ಕುಡ್ದೇವು. ಅದಕ್ಕೆ ಜಗತ್ತದೊಳಗ ತಾಯಿ ದೊಡ್ಡಕ್ಕೆ ದೈವದಾಗ ಒಪ್ಪಗ ಮಗನ. ಹೌದಾ? ಅಂದ್ರ ಅಲ್ಲಿ ಯಾವಾಗಲೂ ಹೇಳಕತ್ತಾರ, ಏನಂತ್ರಿಪ್ಪ? ಬಾಳಿ ಮುಗದ ಮ್ಯಾಲ ಹನುಮಂತ ಮಾಸ್ತರ ಹುಡುಗನ ಒಂದು ಸ್ವಲ್ಪ ಸ್ಟೇಜ್ ದಿಂದ ಕಳಿಸತ್ತೆ. ನಾ ಕಡೆ ನೋಡುದಿಲ್ಲಪ್ಪ. ಯಾಕೆ ಹೇಳು? ಆರ್ತಿಗೆ ಮಾಡೋರು ಅರ್ಥ ಮಗನವ್ರು. ಎತ್ತರಾಗಿಟ್ಟಪ್ಪ. ಆ ಎತ್ತರಾಗಿಟ್ಟವ್ರು ಪಾದರಕ್ಷದಾಗಿಟ್ಟು ಮಾಡ್ತೇವೆ, ಹಿಂದೆ ಕಳಿಸ್ ಅಂದಾರ ಅವ್ರು. ಹೌದು, ಆ ಕಡೆ ನೋಡುದಿಲ್ಲ. ಈಗ ಅವ್ರಿಗೆ ಕಲ್ಲು ಹೋಗ್ಯಾವ್ರಪ್ಪ. ಕರೆ ಅಲ್ಲಿ ಮ್ಯಾಲ ಮ್ಯಾಟ್ ಹಚ್ಚಾರ, ಕಲ್ಲು ಸಿಗುವಲ್ಲಪ್ಪ. ಕಲ್ಲು ಸಿಕ್ಕಿಲ್ಲ ಅವ್ರ ಕೈ. ಅದಕ್ಕೆ ಇರ್ಲಿ, ಜಗತ್ತದೊಳಗ ಇವ ಹೆಂಗ ನಾವು ಬಾಳ್ಬೇಕು, ಹೆಂಗ್ ಬದುಕಬೇಕು ಅಂತ ಕೇಳಿದ ಹೆಣ್ಣ ಮಕ್ಕಳಿಗೆ ಬಂಧುಗಳೇ, ನಮಗೆ ಎಷ್ಟು ಮನಿ ಇದಾವ? 8 ಮನಿ ಇದಾವ್ರಪ್ಪ ನಿಮಗ?